ರಾಜಕೀಯ, ಈ ಜಗತ್ತಿನ ರಾಜಕೀಯ ನೋಡ್ರಿ, ಎಲ್ಲ ಕಡೆ ಒಂದೊಂದೊಂದೊಂದೊಂದೊಂದೊಂದೊಂದೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಭಾರತ ದೇಶದಲ್ಲಾಗ್ಬೋದು, ಬೇರೆ ಯಾವುದೋ ದೇಶಗಳಲ್ಲಾಗ್ಬೋದು. ಭಾರತ ದೇಶಗಳಲ್ಲಿ, ನಮ್ಮ ರಾಜ್ಯಗಳಲ್ಲಿ ಇದ್ದೇ ಇದೆ ಪ್ರಾಬ್ಲಮ್ಗಳಲ್ಲಿ. ಯಾಕಂದರೆ ಪ್ರತಿಯೊಂದು ರಾಜ್ಯಗಳಲ್ಲೂ ಅದೊಂದು ರಾಜಕೀಯ ಅಂದರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಅದರ ನಡುವೆ ಸಮಥಿಂಗ್ ವೆಂಟ್ ರಾಂಗ್ ಯಾವಾಗಲೂ. ಈಗ ನಮ್ಮ ಕರ್ನಾಟಕದ್ದೇ ನಾವು ತಗೋಬೇಕಾದ್ರೆ, ಈಗ ಗೌರ್ಮೆಂಟ್ ನಡೀತಾ ಇದೆ, ಬಟ್ ಅಲ್ಲಿ ಭಿನ್ನಾಭಿಪ್ರಾಯಗಳು ಕಾಣಿಸ್ತಾ ಇವೆ. ಸೊ ಭಿನ್ನಾಭಿಪ್ರಾಯ ಇದ್ದಾಗ ಏನಾಗುತ್ತೆ ಅಂತಂದರೆ, ಈ ಅಭಿವೃದ್ಧಿ ಅನ್ನೋದು ಒಂದು ಒಂದು ಸಮ್ ಪರ್ಸೆಂಟ್ ಏನಾಗುತ್ತೆ, ಕುಂಠಿತ ಆಗ್ತಾ ಹೋಗುತ್ತೆ. ಈಗ ಎಲ್ಲರೂ ಅನ್ಯೋನ್ಯವಾಗಿದ್ದು, ಎಲ್ಲರೂ ಸಹನೆಯಿಂದ ಇದ್ಕೊಂಡು ದೇಶದ, ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ಏನಾದ್ರು ಚಿಂತನೆ ಮಾಡಿದ್ರೆ ದೇಶ ಅಭಿವೃದ್ಧಿ ಹೊಂದುತ್ತೆ. ಆವಾಗ ಸಾಮಾನ್ಯ ಪ್ರಜೆಗೂ ಹೆಲ್ಪ್ ಆಗುತ್ತೆ. ಸಾಮಾನ್ಯ ಪ್ರಜೆ ಅಂದರೆ ಈಗ ನಾವಾಗಿರ್ಬೋದು, ನೀವಾಗಿರ್ಬೋದು, ಎಲ್ಲರಿಗೂ ಒಂದು ಅಭಿವೃದ್ಧಿ ಪಥ ಕಾಣಿಸುತ್ತೆ. ಆಮೇಲೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಭಿನ್ನಾಭಿಪ್ರಾಯಗಳ ಹೋದಾಗ ಏನಾಗುತ್ತೆ, ಅದನ್ನ ಮಾಡಬೇಡ ನೀವು ಇದನ್ನ ಮಾಡಿ, ಅದನ್ನ ಮಾಡಬೇಡ ನೀವು ಇದನ್ನ ಮಾಡಿ. ಸೊ ಈ ಥರ ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ಆವಾಗ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಆವಾಗ ಅಸಮತೋಲನ ಕಾಡುತ್ತೆ. ಫಿನಾನ್ಸಿಯಲಿ ಆಗಿರ್ಬೋದು, ಅಥವಾ ಸಮಥಿಂಗ್, ಈಗ ಅನ್ಎಂಪ್ಲಾಯ್ಮೆಂಟ್ ಅಂತ ಇರುತ್ತೆ, ಅದ್ರ ಬಗ್ಗೆ ಆಗಿರ್ಬೋದು. ಸೊ ಒಂದು ಪರ್ಸೆಂಟ್ ಏನೋ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ನಮಗೆ. 1% ಆಗ್ಬೋದು, ಅಥವಾ ಜಾಸ್ತಿ ಪರ್ಸೆಂಟ್ ಆಗ್ಬೋದು. ಅಂದರೆ ನಾವೇನು ಹೇಳೋದು, ಯಾಕಂತಂದರೆ ಈ ಭಿನ್ನಾಭಿಪ್ರಾಯಗಳು ಯಾರಿಗೂ ಬಿಟ್ಟಿಲ್ಲ ರೀ, ಶ್ರೀಕೃಷ್ಣ ಪರಮಾತ್ಮನಿಗೂ ಬಿಟ್ಟಿಲ್ಲ. ಯಾಕೆ ಅವನೂ ಇದನ್ನ ಮಾಡೋರಿದ್ರೆ, ಏನೋ ಅವನೂ ತೆಗಳೋರಿದ್ರು, ಹೊಗಳೋರು ಇದ್ರು. ಸೊ ಆದಾಗ ಒಂದು ಸ್ವಲ್ಪ ಗೊಂದಲ ಸೃಷ್ಟಿ ಆಗೋದು ಕಷ್ಟ. ಈಗ ನೋಡಿ, ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗೆ ಆಗ್ತಿದೆ, ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಎಷ್ಟು ಪ್ರಾಬ್ಲಮ್ ಇದೆ ನಿಮಗೆ ಗೊತ್ತು. ವಿದೇಶಕ್ಕೆ ಹೋಗೋಣ ಅಂತಾರೆ, ಬೇರೆ ಎಲ್ಲೇ ಹೋಗೋಣ ಅಂತಾರೆ. ಸೊ ಈ ಥರ ಆದಾಗ ಅಭಿವೃದ್ಧಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ. ಬಟ್ ಎನಿವೇ, ನಮ್ದೇನ್ರಿ, ನಮ್ದು ಹೇಳ್ತಾ ಇರೋದು ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕಂತಂದರೆ ಜಗತ್ತಿನ ಪ್ರತಿಯೊಬ್ಬ ಪ್ರಜೆ ಹುಟ್ಟಿ ಬಂದಿರೋದೇ ಒಂದು ನೆಮ್ಮದಿಯ ಜೀವನ ಕಾಣೋಕ್ಕೆ. ಯಾವ ದ್ವೇಷ, ಅಸೂಯೆ ಯಾವುದೂ ಇಲ್ಲ. ಬಟ್ ಅದನ್ನು ಬೆಳೆಸ್ಕೊಳ್ಳೇಬಾರ್ದು ಯಾರು, ರಾಜಕೀಯವಾಗಲಿ ಅಥವಾ ಬೇರೆ ರಾಜಕೀಯ ಬಿಟ್ಟು ಬೇರೆ ಇರುತ್ತಲ್ಲ ಆಂತರಿಕ ಸಂಸ್ಥೆ, ಅದಕ್ಕಾಗಲಿ ನಮ್ದು ಒಂದೇ ಆಶೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್.